ಹಾಕೊಳ್ಳೋ ಬೇಗ ನಮಗೆ ತಿನ್ನಕ್ಕೆ ನಾನು ಅವರಿಗೆ ಹಾಕ್ಸ್ಕೊಡ್ತೀನಿ ಬೀಜ ಮಾಡಿ. ಸಕ್ಕರೆ ಕಾಯಿಲೆ ಇದೆ, ಅದನ್ನು ಹೇಗೆ ನಿಯಂತ್ರಣ ಮಾಡಿಕೊಳ್ಳೋದು ಅನ್ನೋ ಒತ್ತಡದಿಂದಲೇ ಸಕ್ಕರೆ ಕಾಯಿಲೆ ಹೆಚ್ಚಾಗತ್ತೆ. ಹಾಗಾಗಿ ನಾವು ನಮ್ಮ ಒಂದು ಪ್ರಕೃತಿ ಕೊಡುವ ಕೆಲವು ಹಣ್ಣುಗಳಿಂದ, ಕೆಲವು ತರಕಾರಿಗಳಿಂದ ಕೂಡ ನಾವು ಸಕ್ಕರೆಯ ಪ್ರಮಾಣವನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು, ಸಕ್ಕರೆ ಕಾಯಿಲೆಯಿಂದ ಹೊರಗೆ ಬರ್ಬೋದು. ಆದರೆ ಮೊದಲು ಮನಸ್ಸನ್ನು ರಿಲ್ಯಾಕ್ಸ್ ಆಗಿಟ್ಕೊಳ್ಬೇಕು, ಒತ್ತಡ ಮುಕ್ತತೆಯಿಂದ ಇರಬೇಕು, ಹಾಗೆ ಹೊರಗಡೆ ಜಂಕ್ಸ್ ಫುಡ್ಡನ್ನು ತಿನ್ನೋದನ್ನು ಬಿಡಬೇಕು. ನಂತರ ನಾವು ನಮ್ಮ ಪ್ರಕೃತಿದತ್ತವಾದ ಕೆಲವು ಹಣ್ಣುಗಳನ್ನು, ಬೀಜಗಳನ್ನು ಬೆಳೆಸ್ಕೊಂಡು ನಾವು ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಬೋದು, ಸಕ್ಕರೆಯ ಕಾಯಿಲೆಯನ್ನು ದೂರ ಮಾಡ್ಕೊಳ್ಬೋದು. ಹಿಂದೆ ನೋಡಿದಂತೆ ಯಾರಿಗೂ ಕೂಡ ಸಕ್ಕರೆ ಕಾಯಿಲೆ ಅನ್ನೋದು ಇರಲೇ ಇಲ್ಲ. ನಾವು ಚಿಕ್ಕವರಿದ್ದಾಗ ಆ ಕಾಯಿಲೆ ಹೆಸರನ್ನು ನಾವು ಕೇಳೇ ಇರಲಿಲ್ಲ. ಈಗ ಸಣ್ಣ ಮಕ್ಕಳಿಗೂ ಕೂಡ, ಸಣ್ಣ ವಯಸ್ಸಿನವರಿಗೂ ಕೂಡ ಸಕ್ಕರೆ ಕಾಯಿಲೆ ಇದೆ ಅನ್ನೋದು ನಾವು ಕೇಳ್ತಾ ಇದ್ದೀವಲ್ವ. ಅದರಿಂದ ನಮಗಿನ್ನೂ ಹೆಚ್ಚಿನ ಒತ್ತಡ ಆಗುತ್ತೆ. ಅಂದರೆ ಏನೇ ತಿನ್ನಬೇಕಾದ್ರೂ ಭಯ, ಆತಂಕ ಹೆಚ್ಚಾಗುತ್ತೆ. ಹಾಗೆ ಕೆಲವೊಂದು ಸಾರಿ ಆ ಕಾಯಿಲೆಯಿಂದ ಹೊರಗೆ ಬರೋಕ್ಕೆ ಸಾಧ್ಯನೇ ಆಗೋದಿಲ್ಲ, ಯಾಕಂದರೆ ಒತ್ತಡ. ಆದರೆ ನಮ್ಮ ಪ್ರಕೃತಿ ಸಾಕಷ್ಟು ಒಂದು ಗಿಡಮೂಲಿಕೆಗಳನ್ನು ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಕೊಟ್ಟಿದೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದರಲ್ಲಿ ಒಂದು ನೇರಳೆ ಹಣ್ಣು. ನೇರಳೆ ಹಣ್ಣಿನ ಬೀಜದ ಪೌಡರ್ ಹೇಗೆ ನಮಗೆ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣ ಮಾಡುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ನೇರಳೆ ಹಣ್ಣನ್ನು ತೊಗೊಂಡಿದ್ದೀನಿ. ಅದನ್ನು ಒಂದು ಸ್ವಲ್ಪ ನೆನೆಸಿಟ್ಟು ಅದರಲ್ಲಿರುವ ಹಣ್ಣನ್ನು ಕಿವುಚಿ ತೆಗೆದಿದ್ದೀನಿ ರಸವನ್ನು. ಈ ಹಣ್ಣನ್ನು ನಾನು ಹೇಗೆ ತಂದೆ, ಯಾಕೆ ತೊಳಿತಾ ಇದ್ದೀನಿ ಅದನ್ನು ಕೊನೆಯದಾಗಿ ತೋರಿಸ್ತೀನಿ ನಿಮಗೆ. ಹಾಗೆ ಇಲ್ಲಿ ನಾನು ಅದನ್ನು ಚೆನ್ನಾಗಿ ರಾತ್ರಿನೇ ನೆನೆಸಿಟ್ಟು ತೊಳೆದು ಆ ರಸವನ್ನೆಲ್ಲ ತೆಗೆದು ಗಿಡದ ಬುಡಕ್ಕೆ ಹಾಕಿ ನಾನು ಬೀಜ ಮಾತ್ರ ತೊಗೊಂಡಿದ್ದೀನಿ. ನನಗೆ ವರ್ಷ ಇಡೀ ಈ ಪೌಡ್ರ್ ಉಪಯೋಗಿಸ್ಲಿಕ್ಕೆ ಬೇಕು. ನಾನು ಪ್ರತಿ ಸಾರಿನೂ ಮಳೆಗಾಲ ಶುರು ಆಗೋದಕ್ಕಿಂತ ಮೊದಲು, ಅಂದರೆ ಏಪ್ರಿಲ್ ಮೇ ತಿಂಗಳಲ್ಲಿ ನಾನು ನೇರಳೆ ಹಣ್ಣಿನ ಬೀಜವನ್ನು ಸಂಗ್ರಹಣೆ ಮಾಡಿಕೊಂಡು ಅದರ ಪೌಡರನ್ನು ವರ್ಷ ಇಡೀ ಬಳಸ್ತೀವಿ. ಇದು ಕೇವಲ ಸಕ್ಕರೆ ಕಾಯಿಲೆ ನಿಯಂತ್ರಣ ಅಷ್ಟೇ ಅಲ್ಲ, ಇದರ ಬೆನಿಫಿಟ್ಸ್ ಏನು ಅಂತೇಳಿ ಮುಂದೆ ಕೂಡ ನಾನು ತಿಳಿಸ್ತಾ ಹೋಗ್ತೀನಿ. ಈ ನೇರಳೆ ಹಣ್ಣಿನ ಬೀಜವನ್ನು ಯಾವ ರೀತಿ ತೊಳೆದು ಒಣಗಿಸಿ ಪೌಡ್ರ್ ಮಾಡಿ ವರ್ಷ ಪೂರ್ತಿ ಬಳಸ್ಬೋದು, ಅದರ ಉಪಯೋಗ ಏನು ಅಂತೇಳಿ ನಾನು ತಿಳಿಸ್ತೀನಿ. ನೇರಳೆ ಬೀಜಗಳಲ್ಲಿ ಜಾಂಬೋಲಿನ್ ಮತ್ತು ಜಾಂಬೋಸಿಸ್ ಎಂಬ ಸಂಯುಕ್ತಗಳಿರ್ತವೆ. ಇವು ಕಾರ್ಬೋಹೈಡ್ರೇಟ್ಗಳನ್ನು ಸಕ್ಕರೆಯಾಗೋದನ್ನು ನಿಧಾನಗೊಳಿಸ್ತವೆ. ಇದರಿಂದ ರಕ್ತದಲ್ಲಿನ ಶುಗರ್ ಮಟ್ಟ ಏರಿಕೆಯಾಗೋದನ್ನು ತಡೆಯಲು ಈ ನೇರಳೆ ಹಣ್ಣಿನ ಬೀಜದ ಪುಡಿ ನಮಗೆ ಸಹಾಯ ಮಾಡುತ್ತೆ. ನೇರಳೆ ಹಣ್ಣಿನ ಬೀಜದ ಪುಡಿ ಇದೆಯಲ್ಲ, ಅದು ದೇಹದ ಇನ್ಸುಲಿನ್ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತೆ. ಹಾಗೆ ಟೈಪ್ 2 ಡಯಾಬಿಟಿಸ್ ಇರುವವರಿಗೂ ಕೂಡ ಇದು ಉಪಯುಕ್ತವಾಗಿರುತ್ತೆ. ನೇರಳೆ ಬೀಜದ ಪುಡಿ ಇದೆಯಲ್ಲ, ಅದು ಪ್ಯಾಂಕ್ರಿಯಾಸ್ ಕಾರ್ಯವನ್ನು ಉತ್ತೇಜಿಸುತ್ತೆ. ಇದರಿಂದ ಇನ್ಸುಲಿನ್ ಉತ್ಪಾದನೆಗೆ ಸಹಾಯ ಮಾಡುತ್ತೆ. ನೇರಳೆ ಹಣ್ಣಿನ ಪುಡಿಯಲ್ಲಿ ಫೈಬರ್ ಅಧಿಕವಾಗಿರೋದ್ರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತೆ, ಸಕ್ಕರೆ ಮಟ್ಟ ನಿಧಾನವಾಗಿ ಏರಲು ಸಹಾಯ ಮಾಡುತ್ತೆ. ಹಾಗೆ ಮೆಟಾಬಲಿಸಮ್ನ ಸುಧಾರಿಸಿ ತೂಕ ಇಳಿಕೆಗೆ ಕೂಡ ಸಹಾಯ ಮಾಡುತ್ತೆ. ತೂಕ ಕಡಿಮೆ ಆದರೆ ಡಯಾಬಿಟಿಸ್ ನಿಯಂತ್ರಣ ಸುಲಭ ಆಗುತ್ತೆ ಅಲ್ವಾ. ಹಾಗಾಗಿ ಒಣಗಿಸಿದ ನೇರಳೆ ಬೀಜಗಳನ್ನು ಪುಡಿ ಮಾಡ್ಕೊಳ್ಬೇಕು. ದಿನಕ್ಕೆ 1 ಇಲ್ಲ 2 ಟೀ ಸ್ಪೂನಷ್ಟು ನೀವು ತೊಗೊಳ್ಬೋದು. ರಾತ್ರಿ ನೆನೆಸಿಟ್ಟು ಈ ಪೌಡ್ರನ್ನ ಬೆಳಗ್ಗೆ ಎದ್ದ ತಕ್ಷಣ ಹಾಳು ಹೊಟ್ಟೆಯಲ್ಲಿ, ಅಂದರೆ ಮಲಗಿದ ಜಾಗದಲ್ಲೇ ಇಟ್ಕೊಂಡು ಅದನ್ನು ಕುಡಿದೇ ನೀವು ನಿಮ್ಮ ದಿನವನ್ನು ಶುರು ಮಾಡ್ಬೋದು. ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು ತುಂಬ ಒಳ್ಳೆಯದು. ನೀರಿನ ಜೊತೆ ಬೆರೆಸ್ಕೊಂಡ್ರೆ ಸಾಕು. ಮಾಮೂಲಿಯಾಗಿ ಎಲ್ಲರೂ ತಗೊಳ್ಬೋದು. ಈಗ ಶುಗರ್ ಕಾಯಿಲೆಗೆ ಔಷಧಿ ತಗೊಳ್ತಾ ಇದ್ದೀವಿ ಎಂದವರು ಕೂಡ ಇದನ್ನು ಒಂದು ಟೀ ಸ್ಪೂನ್ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಆ ನೀರನ್ನು ಕುಡಿಬೋದು. ಏನೂ ತೊಂದರೆ ಆಗೋದಿಲ್ಲ, ಯಾಕಂದರೆ ಇದು ಆಯುರ್ವೇದದ ಒಂದು ಗಿಡಮೂಲಿಕೆಗಳು ಯಾವುದೇ ಕಾರಣಕ್ಕೂ ಮನುಷ್ಯನಿಗೆ ಹಾನಿ ಮಾಡೋದಿಲ್ಲ. ಅದು ಒಂದು ರೀತಿಯ ನೈಸರ್ಗಿಕ ಕ್ರಿಯೆ ಆಗಿರುತ್ತೆ ನಮ್ಮ ದೇಹವನ್ನು ಶುದ್ಧಗೊಳಿಸ್ಕೊಳ್ಳೋಕ್ಕೆ. ಅದರಲ್ಲೂ ನೇರಳೆ ಹಣ್ಣಿನ ಬೀಜದ ಪೌಡ್ರ್ ಒಂದು ಸ್ವಾಭಾವಿಕ ಶುಗರ್ ನಿಯಂತ್ರಕವಾಗಿ ಕಾರ್ಯನಿರ್ವಹಿಸುತ್ತೆ. ನೇರಳೆ ಹಣ್ಣಿನ ಬೀಜದ ಪುಡಿ ಇದೆಯಲ್ಲ, ಇದು ಜೀರ್ಣಕ್ರಿಯೆಯ ಸಮಸ್ಯೆಗಳಿಗೂ ಕೂಡ ಒಂದು ಒಳಿತನ್ನು ಮಾಡುತ್ತೆ. ಅಜೀರ್ಣ, ಗ್ಯಾಸ್, ಹೊಟ್ಟೆ ಊತ ಕಡಿಮೆ ಮಾಡುತ್ತೆ. ಹೊಟ್ಟೆಯನ್ನು ಕ್ಲೀನ್ ಮಾಡಲು ಕೂಡ ಇದು ಸಹಾಯ ಮಾಡುತ್ತೆ. ಅತಿಸಾರ ಅಂದರೆ ಲೂಸ್ ಮೋಷನ್, ಅದರಲ್ಲೂ ಕೂಡ ಇದು ತುಂಬಾ ಪರಿಣಾಮ ಬೀರುತ್ತೆ. ನೇರಳೆ ಹಣ್ಣಿನ ಬೀಜದ ಪುಡಿಯನ್ನು ಅತಿಸಾರವನ್ನು ನಿಯಂತ್ರಿಸಲು ಕೂಡ ಬಳಸ್ತಾರೆ. ಹೊಟ್ಟೆ ಸರಿಯಾಗಿ ಕೆಲಸ ಮಾಡಲು ಕೂಡ ಇದು ಸಹಾಯ ಮಾಡುತ್ತೆ. ನೈಸರ್ಗಿಕ ರಕ್ತದ ಶುದ್ಧೀಕರಣಕ್ಕೆ ಈ ನೇರಳೆ ಹಣ್ಣಿನ ಬೀಜದ ಪುಡಿಯನ್ನು ಬಳಸಿದರೆ ಒಳ್ಳೆಯದು. ರಕ್ತವನ್ನು ಶುದ್ಧಗೊಳಿಸಲು ಸಹಾಯ ಮಾಡುತ್ತೆ. ಚರ್ಮದ ಯಾವುದೇ ರೀತಿ ಒಂದು ಸಮಸ್ಯೆಗಳು ಕೂಡ ಇದ್ರೂ ಕೂಡ ಅವು ಕಡಿಮೆ ಆಗ್ತಾ ಬರುತ್ತೆ. ತುಂಬ ಬೊಜ್ಜಿದೆಯಪ್ಪ, ತೂಕದ ಇಳಿಕೆ ಕೂಡ ಇದು ಸಹಾಯ ಮಾಡುತ್ತೆ. ಹಲ್ಲಿನ ಆರೋಗ್ಯ ಕೂಡ ಸುಧಾರಣೆ ಮಾಡುತ್ತೆ. ಹಲ್ಲು ಗಟ್ಟಿಯಾಗಲು ಸಹಾಯ ಮಾಡುತ್ತೆ. ಹಾಗೆ ಯಾವುದೇ ರೀತಿ ಒಂದು ಹಲ್ಲಿನ ಸಮಸ್ಯೆಗಳಿದ್ರೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ದೇಹಕ್ಕೆ ಈ ಪೌಡ್ರನ್ನ ನೀವು ಕೊಡ್ತಾ ಬಂದ ಹಾಗೆ ಇಮ್ಯುನಿಟಿ ಹೆಚ್ಚಾಗುತ್ತೆ, ದೇಹಕ್ಕೆ ಶಕ್ತಿ ನೀಡುತ್ತೆ. ಒಂದು ದಿನಕ್ಕೆ 1 ತಿಂಡಿ ತಿನ್ನೋ ಸ್ಪೂನಲ್ಲಿ 1 ಸ್ಪೂನನ್ನು ರಾತ್ರಿ ನೀರಲ್ಲಿ, ಖಾಲಿ ಒಂದು ಶುದ್ಧವಾದ ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಅದನ್ನು ಹಾಳೊಟ್ಟೆಗೆ ಎದ್ದ ಜಾಗದಲ್ಲೇ ಕೂತ್ಕೊಂಡು ಕುಡಿದು ನಿಮ್ಮ ನಂತರ ದಿನಚರಿಯನ್ನು ಶುರು ಮಾಡಬೇಕು. ಈ ರೀತಿಯಾಗಿ ನಾನು ಆ ಬೀಜವನ್ನು ಚೆನ್ನಾಗಿ ತೊಳೆದು 2-3 ದಿನಗಳ ಕಾಲ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸ್ಕೊಂಡು ನಂತರ ಈ ರೀತಿಯಾಗಿ ಮೊದಲು ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ
ಒಂದು ಸಾರಿ ಮತ್ತೆ ಬಿಸಿಲಿಗೆ ಒಣಗಿಸ್ಬೇಕು. ಯಾಕಂದರೆ ಇದು ಇನ್ನೂ ಸ್ವಲ್ಪ ಒಂಬಸಿ ಇದೆ. ಒಣಗಿಸಿ ನಂತರ ಮತ್ತೆ ನಾನು ಇನ್ನೊಂದು ಸಾರಿ ಅದನ್ನು ಚೆನ್ನಾಗಿ ನೈಸಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಗಾಜಿನ ಬಾಟ್ಲಲ್ಲಿ ತುಂಬಿಟ್ಕೊಂಡ್ಬಿಟ್ರೆ ವರ್ಷ ಯಾಕೆ 2 ವರ್ಷ ಆದರೂ ಈ ಪೌಡ್ರು ಹಾಳಾಗೋದಿಲ್ಲ. ನೀವು ಇವಾಗಲೇ ಇನ್ನೊಂದು ಸಾರಿ ಬಿಸಿಲಲ್ಲಿ ಈ ಪೌಡ್ರನ್ನ ಒಣಗಿಸಿ ಒಂದು ಕಾಟನ್ ಬಟ್ಟೆ ಮುಚ್ಚಿ ಒಣಗಿಸಿಟ್ಕೊಂಡ್ರೆ ಆಯಿತು. ಒಂದು 2-3 ಸಾರಿ ಕೈ ಆಡಿಸಿ. ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಡಬೇಡಿ. ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಟ್ರೆ ಇದು ತನ್ನ ಸತ್ವವನ್ನು ಕಳ್ಕೊಳ್ಳುತ್ತೆ, ಬೆಂಡ್ ಆಗಿಬಿಡುತ್ತೆ. ಹಾಗಾಗಿ ನೀವು ಇದನ್ನು ಗಾಜಿನ ಬಾಟ್ಲಲ್ಲೇ ಹಾಕಿಟ್ಕೊಂಡ್ರೆ ತುಂಬ ಉತ್ತಮ. ಯಾರು ಬೇಕಾದರೂ ಇದನ್ನು ತಗೊಳ್ಬೋದು. ಅಂದರೆ ಖಂಡಿತ ಪ್ರೆಗ್ನೆಂಟ್ ಇರೋರಾಗಿರ್ಬೋದು, ಹಾಗೆ ವಯಸ್ಸಾದವರಾಗಿರ್ಬೋದು, ಸಣ್ಣ ಮಕ್ಕಳಾಗಿರ್ಬೋದು, ಖಂಡಿತ ನೀವು ಇದನ್ನು ಕೊಡ್ಬೋದು ಅಲ್ವಾ. ರೋಡ್ ಬದಿ ಕೆಲವೊಂದು ಸಾರಿ ತಿಂಡಿ ತಿಂತೀವಿ, ಅದು ಇದು ತಿನ್ನಬೇಕಾದ್ರೆ ಯೋಚನೆ ಮಾಡೋದಿಲ್ಲ. ಅದೇ ನಾವು ಪ್ರಕೃತಿದತ್ತವಾಗಿ ನಮಗೆ ಪ್ರಕೃತಿ ಕೊಡುವ ಕೆಲವು ಪದಾರ್ಥಗಳನ್ನು ನಾವು ತಿನ್ನಬೇಕಾದ್ರೆ ಯೋಚನೆ ಮಾಡೋ ಅವಶ್ಯಕತೆಯೂ ಇಲ್ಲ ಅಂತೇಳಿ ನನಗೆ ಅನಿಸುತ್ತೆ. ಹಾಗಾಗಿ ನೀವು ಇದನ್ನು ಯಾರಾದರೂ ತಗೊಳ್ಬೋದು. ಇದು ಒಂದೇ ರೀತಿ ಸಮಸ್ಯೆಗಲ್ಲ, ಕೇವಲ ಶುಗರ್ ಕಾಯಿಲೆ ನಿಯಂತ್ರಣ ಅಷ್ಟೇ ಅಲ್ಲ, ಹಲ್ಲುಗಳನ್ನು ಗಟ್ಟಿ ಮಾಡುತ್ತೆ. ಮಕ್ಕಳಲ್ಲಿ ಹಲ್ಲಿನ ಒಂದು ಸಮಸ್ಯೆ ಅಂದರೆ ನೋವು ಆಗೋದು, ಹುಳುಕಾಗೋದು, ಈ ರೀತಿ ಸಮಸ್ಯೆಗಳಿರುತ್ತಲ್ಲ, ಈ ರೀತಿ ಸಮಸ್ಯೆಗಳು ಕೂಡ ದೂರ ಆಗುತ್ತೆ. ಹಾಗೆ ಮೂಳೆಗಳು ಗಟ್ಟಿ ಆಗ್ತವೆ. ತುಂಬ ಒಳ್ಳೆಯದಿದು ನೇರಳೆ ಹಣ್ಣಿನ ಪೌಡ್ರು. ತೊಗೊಳ್ಬೋದು, ಏನು ತೊಂದರೆ ಇಲ್ಲ. ನಾವು ಮಾಮೂಲಿ ನಮಗೆ ಶುಗರ್ ಗೀಗರ್ ಏನೂ ಇಲ್ಲ, ನಾವು ತೊಗೊಳ್ಬೋದು ಅಂದರೆ ಖಂಡಿತ ತೊಗೊಳ್ಬೋದು. ವಾರದಲ್ಲಿ 2 ಬಾರಿ ತೊಗೊಂಡ್ರೆ ಸಾಕು. ಇಲ್ಲ ಅಂದರೆ ತಿಂಗಳಲ್ಲಿ 7 ದಿನ ಕಂಟಿನ್ಯೂಸ್ ಆಗಿ ತೊಗೊಳ್ಬೇಕು, ಆಮೇಲೆ ಗ್ಯಾಪ್ ಮಾಡಬೇಕು. ಈ ರೀತಿಯಾಗಿ ನೀವು ಮಾಡ್ತಾ ಬಂದರೆ ಅಂದರೆ ತಿಂಗಳಲ್ಲಿ 7 ದಿನ ತೊಗೊಳ್ಬೇಕು ಈ ಪೌಡ್ರನ್ನ, ನಂತರ ಬಿಟ್ಬಿಡಿ. ಮಾಮೂಲಿ ಇದ್ದವರು, ಶುಗರ್ ಇದ್ದವರು ಇದನ್ನು ಕಂಟಿನ್ಯೂಸ್ ಆಗಿ 6 ತಿಂಗಳು ತೊಗೊಂಡು ಶುಗರ್ ಚೆಕ್ ಮಾಡಿಸಿ ನೋಡಿ. 6 ತಿಂಗಳು ಯಾಕೆ, ಒಂದೇ ತಿಂಗಳು ನೀವು ಇದನ್ನು ತೊಗೊಂಡು ಶುಗರ್ ಚೆಕ್ ಮಾಡಿಸಿದರೆ ನಿಮ್ಮ ಶುಗರ್ ಎಷ್ಟರ ಮಟ್ಟಿಗೆ ಕಡಿಮೆ ಆಗಿರುತ್ತೆ, ನಿಮಗೆ ಆಶ್ಚರ್ಯ ಆಗುತ್ತೆ. ನಾನಿಲ್ಲಿ ಸಬ್ಜಾ ಸೀಡ್ಸನ್ನು ಕೂಡ ಅದಕ್ಕೆ ಬೆರೆಸಿ ತೊಗೊಳ್ತಾ ಇದ್ದೀನಿ. ಅಂದರೆ ನಾನು ಸಂಜೆ ಟೀ ಕುಡ್ದಂಗೆ ಕುಡಿತೀನಲ್ಲ, ಆವಾಗ ಸ್ವಲ್ಪ ತಂಪಾಗಲಿ ಅಂಥೇಳಿ ಸಬ್ಜಾ ಸೀಡ್ಸನ್ನ ಬೆರೆಸಿ ಕುಡಿತೀನಿ. ನನಗೆ ಅದು ಅಭ್ಯಾಸ ಆಗಿದೆ. ನೀವು ಪ್ಲೈನ್ ನೀರಲ್ಲೇ ತಗೊಳ್ಬೋದು, ತೊಂದರೆ ಇಲ್ಲ. ನಾನು ಯಾಕೆ ಆ ನೇರಳೆ ಹಣ್ಣನ್ನು ತಂದು ನೆನೆಸಿಟ್ಟು ತೊಳೆದೆ ಅಂದರೆ, ನಾವು ಅಂದರೆ ವರ್ಷ ಇಡೀ ನನಗೆ ಈ ಪುಡಿ ಬೇಕಲ್ಲ, ಹಾಗಾಗಿ ಒಂದು ದಿನ ನಾನು ಅದಕ್ಕೋಸ್ಕರ ಸಮಯ ಕೊಡ್ತೀನಿ. ಅಂದರೆ ಈ ವರ್ಷವೂ ಏಪ್ರಿಲ್ ಮೇ ತಿಂಗಳಲ್ಲಿ ನಾನು ಈ ನೇರಳೆ ಹಣ್ಣಿನ ಮರ ಎಲ್ಲಿರುತ್ತಲ್ಲ, ಅಂದರೆ ನಾವು ಸಾಗರಕ್ಕೆ ಹೋಗ್ತೀವಲ್ವ, ಗಂಡನ ಮನೆ ಅದು ನನಗೆ. ಅಲ್ಲಿಗೆ ಹೋಗಬೇಕಾದ್ರೆ ರೋಡಲ್ಲಿ ತುಂಬ ಮಧ್ಯದಲ್ಲಿ ಮರಗಳಿದ್ದಾವೆ. ಅಲ್ಲಿ ಹೋಗಿ ನಾನು ಒಂದು ದಿನ ಈ ನೇರಳೆ ಹಣ್ಣನ್ನು ಆ ಬೀಜಗಳನ್ನು ಆರಿಸ್ಕೊಂಡು ಬರ್ತೀನಿ. ಕೇವಲ ಬೀಜಗಳಷ್ಟೇ ನನಗೆ ಸಿಗೋದಿಲ್ಲ, ಯಾಕಂದರೆ ಮರದಿಂದ ಹಣ್ಣುಗಳು ಡೈರೆಕ್ಟಾಗಿ ಉದುರೋದ್ರಿಂದ ನನಗೆ ಹಣ್ಣಿನ ಸಮೇತ ಸಿಗುತ್ತೆ. ಆ ಹಣ್ಣು ಸ್ವಲ್ಪ ಮಣ್ಣೆಲ್ಲ ಆಗಿರುತ್ತಲ್ಲ, ಹಾಗಾಗಿ ಅದು ತಿನ್ಲಿಕ್ಕೆ ಬರೋದಿಲ್ಲ. ಒಣಗಿದ್ರೆ ಸೇಮ್ ಒಣ ದ್ರಾಕ್ಷಿ ತಿಂದ ಹಾಗೆ ಆಗುತ್ತೆ, ಏನು ತೊಂದರೆ ಇರೋದಿಲ್ಲ. ಧೂಳೇನಲ್ಲಿ ಜಾಸ್ತಿ ಇರೋದಿಲ್ಲ, ಹುಲ್ಲಿನ ಮೇಲೆ ಡೈರೆಕ್ಟಾಗಿ ಬಿದ್ದಿರುತ್ತೆ. ಕಾಡಿನ ಜಾಗ ಆಗಿರೋದ್ರಿಂದ ಸ್ವಚ್ಛ ಕೂಡ ಇರುತ್ತೆ. ಒಣಗಿದ ಹಣ್ಣುಗಳನ್ನು ತೊಳ್ಕೊಂಡು ಡ್ರೈ ಫ್ರೂಟ್ಸ್ ಥರ ತಿನ್ಬೋದು, ತೊಂದರೆ ಏನಿಲ್ಲ. ನಾನು ತಿಂದಿದ್ದೀನಿ ಕೂಡ. ಹಾಗೆ ಇನ್ನು ಉಳಿದ ಹಣ್ಣುಗಳನ್ನು, ನನಗೆ ಬೀಜದ ಪುಡಿ ಬೇಕಲ್ಲ, ಹಾಗಾಗಿ ಅದನ್ನು ರಾತ್ರಿ ಬಕೆಟಲ್ಲಿ ನೆನೆಸಿಟ್ಟಿದ್ದೆ. ಬೆಳಗ್ಗೆ ಆ ಹಣ್ಣಿನ ಸಿಪ್ಪೆನೆಲ್ಲ ಕಿವುಚಿ ತೊಳೆದು ನಂತರ ನಾನು ಆ ಬೀಜವನ್ನು ತೆಗೆದು ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗಾಗಿ ನಿಮಗೆ ನಾನು ಮೊದಲೇ ಹೇಳಿದ್ದು, ಇಷ್ಟೊಂದು ಹಣ್ಣನ್ನು ವೇಸ್ಟ್ ಮಾಡಿದ್ರ, ತೊಳೆದು ಕಿವುಚಿ ಆ ರಸವನ್ನು ಹೊರಗೆ ಹಾಕ್ಬಿಟ್ರಲ್ಲ ಅಂತೇಳಿ ಕೆಲವರಿಗೆ ಒಂದು ಯೋಚನೆ ಮಾಡ್ತಾ ಇರ್ತಿರಲ್ಲ, ಅವರಿಗೆ ಇದು ಒಂದು ಸ್ಪಷ್ಟತೆ ಸಿಕ್ತು ಅಂತೇಳಿ ಅಂದ್ಕೊಳ್ತೀನಿ. ಯಾಕಂದರೆ ನಾನು ಅದನ್ನು ತುಂಬ ಆರಿಸ್ಕೊಂಡು ಬಂದಿದ್ದೆ. ಅದರ ಹಣ್ಣಿನ ಅವಶ್ಯಕತೆ ನನಗಿರಲಿಲ್ಲ. ಕೆಲವೊಂದಿಷ್ಟು ಚೆನ್ನಾಗಿರೋ ಹಣ್ಣುಗಳನ್ನು ನಾವು ತಿಂದಿದ್ವಿ, ಅದನ್ನು ಡ್ರೈ ಫ್ರೂಟ್ಸ್ ಥರ ಸಹ ಇಟ್ಕೊಂಡಿದ್ವಿ. ಹಾಗೆ ಕೆಲವೊಂದು ತುಂಬ ಮಣ್ಣಾಗಿತ್ತಲ್ಲ, ಅದನ್ನು ನಾನು ರಾತ್ರಿ ನೆನೆಸಿಟ್ಟು ಚೆನ್ನಾಗಿ ಕಿವುಚಿ ತೊಳೆದು ಒಣಗಿಸಿ ನಂತರ ಈ ರೀತಿ ಪೌಡ್ರ್ ಮಾಡಿ ವರ್ಷಕ್ಕಾಗೋಷ್ಟು ಈಗಾಗಲೇ ಶೇಖರಣೆ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದನ್ನು ನಿಮಗೂ ತೋರಿಸಿದರೆ ನಿಮಗೂ ಉಪಯೋಗ ಆಗುತ್ತೇನೋ ಅನ್ನೋ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ. ಅಂದರೆ ನಮ್ಮ ಹಿಂದಿನ ಒಂದು ಪದ್ಧತಿಗಳನ್ನು ನಾವು ಯಾವುದೇ ಕಾರಣಕ್ಕೂ ಮರಿಬಾರ್ದು. ನಾವು ಅಂದ್ಕೊಳ್ಬೋದು ನಾವು ಎಷ್ಟು ಮುಂದೆ ಹೋಗ್ತೀವೋ ಅಷ್ಟೇ ನಾವು ನಮ್ಮ ಜೀವನದಲ್ಲಿ ಕೆಲವು ಮನಃಶಾಂತಿಯನ್ನು ಕಳ್ಕೊಂಡು ಒತ್ತಡಕ್ಕೆ ಒಳಗಾಗ್ತೀವಿ ನನ್ನ ಪ್ರಕಾರ. ಆದರೆ ನಾನು ಮಾತ್ರ ನನ್ನ ಹಿಂದಿನ ಬಾಲ್ಯದ ನೆನಪುಗಳನ್ನು ಯಾವತ್ತಿಗೂ ಹಚ್ಚ ಹಸಿರಾಗೆ ಇಟ್ಟಿದ್ದೀನಿ. ಹಾಗಾಗಿ ಈ ರೀತಿ ನಮ್ಮ ಅಜ್ಜ ನನ್ನನ್ನು ಯಾವಾಗಲೂ ಕರ್ಕೊಂಡೋಗಿ ಈ ರೀತಿ ಕೆಲವು ಗಿಡಮೂಲಿಕೆಗಳ ಪರಿಚಯವನ್ನು ಮಾಡಿಸ್ಕೊಟ್ಟಿದ್ದಾರೆ. ನನಗೆ ಅದರ ಅನುಭವ ಈಗಲೂ ಇದೆ, ಅದನ್ನು ಯಾವುದಕ್ಕೆ ಬಳಸ್ತಾರೆ, ಏನೆಲ್ಲ ಮಾಡ್ತಾರೆ ಅಂಥೇಳಿ. ಹಾಗಾಗಿ ಅದೇ ನೆನಪಿನೊಂದಿಗೆ ನಾನು ಮದುವೆ ಆದಮೇಲೂ ಸಹ ಅದನ್ನೇ ಕಂಟಿನ್ಯೂ ಮಾಡ್ತಾ ಬಂದಿದ್ದೀನಿ. ನಾನು ಪೇರ್ಲೆ ಎಲೆ ಪುಡಿ ಆಗಿರ್ಬೋದು, ಅಮೃತ ಬಳ್ಳಿ ಪೌಡ್ರ್ ಆಗಿರ್ಬೋದು, ನುಗ್ಗೆ ಸೊಪ್ಪಿನ ಪೌಡ್ರ್ ಆಗಿರ್ಬೋದು, ಇದೆಲ್ಲವನ್ನು ಶೇಖರಣೆ ಮಾಡಿ ಈಗಾಗಲೇ ರೆಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಬೇಸಿಗೆ ಸಮಯದಲ್ಲಿ ನನಗೆ ಮಳೆಗಾಲ ಪೂರ್ತಿಯಾಗಿ ನಾನು ಅದನ್ನು ಯೂಸ್ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಒಂದಲ್ಲ ಒಂದು ರೀತಿ ಟೀ ಮಾಡ್ಕೊಂಡ ರೀತಿಯಲ್ಲಿ ನಾವು ಕುಡಿಬೋದು. ಈ ನೇರಳೆ ಹಣ್ಣಿನ ಟೀ ಅಪ್ಪ, ಸಂಜೆ ನಾವು ಹಾಲು ಸಕ್ಕರೆ ಟೀ ಪುಡಿ ಬಳಸಿ ಟೀ ಮಾಡ್ಕೊಳ್ತೀವಲ್ಲ, ಅದ್ರ ಬದಲು ನೀರನ್ನು ಕುದಿಸ್ಲಿಕ್ಕೆ ಇಟ್ಟು ಅದರಲ್ಲಿ ಒಂದು ಅರ್ಧ ಸ್ಪೂನು ಈ ನೇರಳೆ ಹಣ್ಣಿನ ಪೌಡ್ರ್ ಹಾಕಿ ಅದನ್ನು ಸೋಯಿಸ್ಕೊಂಡು ಕೂಡ ಕುಡಿಬೋದು. ಅದು ರೀತಿ ಒಂದು ಟೀನೇ, ಅದು ನಮ್ಮ ಆರೋಗ್ಯಕ್ಕೆ ಉತ್ತಮವಾದ ಟೀ ಆಗಿರುತ್ತೆ. ಈ ಥರ ಬ್ಲ್ಯಾಕ್ ಟೀ, ಗ್ರೀನ್ ಟೀ ಹೀಗೆಲ್ಲ ಕುಡಿತಾರಲ್ಲ, ಅದೇ ರೀತಿ ನುಗ್ಗೆ ಸೊಪ್ಪಿನ ಟೀ ಒಂದಿನ, ಈ ನೇರಳೆ ಹಣ್ಣಿನ ಪೌಡ್ರಿನ ಪುಡಿಯ ಟೀ ಒಂದಿನ, ಹೀಗೆ ಅಮೃತ ಬಳ್ಳಿಯ ಟೀ ಒಂದಿನ, ಹೀಗೆ ಎಲ್ಲ ರೀತಿಯ ದಾಸವಾಳ ಪೌಡ್ರಿನ ಒಂದು ಟೀ, ಈ ರೀತಿಯಾಗಿ ನಾನು ಭಿನ್ನವಾದ ಒಂದಿಷ್ಟು ಪೌಡ್ರ್ಗಳನ್ನು ಮಾಡಿಟ್ಕೊಂಡಿದ್ದನ್ನು ಅದನ್ನು ಬಳಸ್ತಾ ಇರ್ತೀನಿ.
ಇದರಿಂದ ತುಂಬ ನಮಗೆ ಆರೋಗ್ಯಕ್ಕೆ ಒಳ್ಳೆಯದೇ ಆಗಿದೆ. ಯಾವುದೇ ರೀತಿ ಒಂದು ಶುಗರ್ ಆಗಿರ್ಬೋದು, ಯಾವುದೇ ರೀತಿ ಸಮಸ್ಯೆಗಳನ್ನು ನಾವು ಇಲ್ಲಿವರೆಗೂ ಎದುರಿಸಿಲ್ಲ. ಆ ಪ್ರಕೃತಿಯ ತಾಯಿಯ ಕೊಡುಗೆ ಅಂತೇಳಿ ನಾನು ಅಂದ್ಕೊಳ್ತೀನಿ. ನಾವು ನಂಬಿದರೆ ಅವಳು ನಮ್ಮನ್ನು ಕೈ ಹಿಡಿತಾಳೆ. ಹಾಗಾಗಿ ನಾನು ಯಾವಾಗಲೂ ನನ್ನ ವಿಡಿಯೋಗಳಲ್ಲಿ ಹೇಳೋದು, ನಮಗೂ ಸ್ವಲ್ಪ ನಾವು ಸಮಯ ಕೊಟ್ಕೊಳ್ಬೇಕು. ಕೇವಲ ಒತ್ತಡ, ಮುಂದಿನ ಭವಿಷ್ಯದ ಚಿಂತೆಯಲ್ಲಿ ನಮ್ಮ ಈ ದಿನವನ್ನು ಕಳ್ಕೋಬಾರ್ದು ಅಲ್ವಾ ಸ್ನೇಹಿತರೆ? ನಿಯಮಿತವಾಗಿ ಯಾರು ಬೇಕಾದರೂ ಬಳಸ್ಬೋದು. ನಮ್ಮ ದೇಹದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಇದು ಸಹಾಯ ಮಾಡುತ್ತೆ. ಪ್ರಕೃತಿ ದತ್ತವಾದ ಮೂಲಿಕೆಗಳು ಖಂಡಿತ ನಮಗೆ ಒಳಿತನ್ನೇ ಮಾಡುತ್ತೆ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡಾಗ, ಬಳಕೆ ಮಾಡಿಕೊಂಡಾಗ ಖಂಡಿತವಾಗಿಯೂ ನಮಗೆ ಅದು ಸಹಾಯ ಮಾಡುತ್ತೆ. ಆರೋಗ್ಯವನ್ನು ವೃದ್ಧಿಸ್ಕೊಳ್ಳೋಕ್ಕೆ, ಒತ್ತಡವನ್ನು ನಿಯಂತ್ರಣದಲ್ಲಿಟ್ಕೊಂಡು ಜೀವನದಲ್ಲಿ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಮುಂದುವರಿಲಿಕ್ಕೆ. ಹಾಗಾಗಿ ನಮ್ಮ ಪ್ರಕೃತಿ ಕೂಡ ನಮ್ಮನ್ನು ಹೀಲ್ ಮಾಡುತ್ತೆ, ಗುಣಪಡಿಸುತ್ತೆ. ಆ ಶಕ್ತಿ ಇದೆ. ಇಂಥದ್ದೇ ಒತ್ತಡದಲ್ಲಿರಲಿ, ಪ್ರಕೃತಿಯ ಮಡ್ಲಿಗೆ ಬಂದಾಗ ನಮಗೆ ಒಂದು ರೀತಿಯ ಸುಖದ ಅನುಭವ ಆಗುತ್ತಲ್ಲ, ಅದೇ ರೀತಿ ಪ್ರಕೃತಿಯನ್ನು ನಾವು ಯಾವ ರೀತಿ ನಂಬ್ತೀವೋ, ಅದಕ್ಕೆ ನಾವು ಯಾವ ರೀತಿ ಸಹಕರಿಸ್ತೀವೋ ಅದೇ ರೀತಿ ಅದು ಕೂಡ ನಮಗೆ ಸಹಕರಿಸುತ್ತೆ ಸ್ನೇಹಿತರೆ. ನಾವು ಯಾವ ರೀತಿ ಎನರ್ಜಿಯಿಂದ ಅದನ್ನು ಕನೆಕ್ಟ್ ಮಾಡ್ತೀವೋ ಅದು ಕೂಡ ಅದೇ ರೀತಿ ಎನರ್ಜಿಯೊಂದಿಗೆ ನಮ್ಮನ್ನು ಕನೆಕ್ಟ್ ಮಾಡುತ್ತೆ. ಮಾಹಿತಿ ಇಷ್ಟವಾಗಿದ್ದರೆ ಯಾರಿಗಾದರೂ ಶೇರ್ ಮಾಡಬೇಕು ಅನಿಸಿದರೆ ಶೇರ್ ಮಾಡಿ. ನಮಸ್ತೆ.